ಸೋಮೇಶ್ವರ ಎಂಬ ಮಲೆನಾಡಿನ ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಇತ್ತೀಚೆಗೆ ಒಂದು ವಿಚಿತ್ರ ಘಟನೆ ನಡೆದಿತ್ತು. ಬಾಲಕೃಷ್ಣ ಎಂಬ 80ರ ಅಜ್ಜಯ್ಯ ತಮ್ಮ ಪುರಾತನ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸವಾಗಿದ್ದರು. ಪೂರ್ವಿಕರಿಂದ ಬಂದ ಒಂದು ನಾಗರ ಹಾವಿನ ಚಿತ್ರ ಕೆತ್ತಿದ ಹಳೇ ಕಬ್ಬಿಣದ ಪೆಟ್ಟಿಗೆ ಇಟ್ಟುಕೊಂಡಿದ್ದರು. ಇದ್ದಕ್ಕಿದ್ದಂತೆ ಒಂದು ದಿನ ಅಜ್ಜಯ್ಯನ ಸಾವಿನ ಸುದ್ದಿ ಹರಡಿತು. ಆಶ್ಚರ್ಯಕರ ವಿಷಯ ಅಂದರೆ ತಾತನ ಪೆಟ್ಟಿಗೆ ಕಳ್ಳತನವಾಗಿತ್ತು. ಇದೇ ಹಳ್ಳಿಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಮಂಜುನಾಥ್ ವಾಸಿಸುತ್ತಿದ್ದರು. ಗ್ರಾಮಸ್ಥರ ಮಾತುಗಳನ್ನು ಆಲಿಸಿದ ಮಂಜುನಾಥ್ಗೆ ಅಜ್ಜಯ್ಯನ ಪೆಟ್ಟಿಗೆಯಲ್ಲಿ ಚಿನ್ನ ಬೆಳ್ಳಿ ಇರಲಿಲ್ಲ. ಆದರೆ ಹಳ್ಳಿಯ ದೇವಾಲಯದ ಅತ್ಯಂತ ಪವಿತ್ರವಾದ, ಶತಮಾನಗಳ ಹಿಂದೆ ಕಳೆದು ಹೋಗಿದ್ದ ಆಯುರ್ವೇದದ ಔಷಧೋಪಚಾರದ ತಾಳೆಗರಿ ಗ್ರಂಥದ ತುಣುಕುಗಳು ಅದರೊಳಗಿದ್ದವು ಎಂದು ತಿಳಿದುಬಂದಿತು. ಆ ತಾಳೆಗರಿ ಗ್ರಂಥದಲ್ಲಿ ನಾಡಿನ ಸಂಪತ್ತಿನ, ಆರೋಗ್ಯದ ರಹಸ್ಯ ಅಡಗಿದೆ ಎಂಬ ಗಾಳಿ ಸುದ್ದಿಯಿತ್ತು. ಸ್ವಯಂ ಪ್ರೇರಿತನಾಗಿ ಮಂಜುನಾಥ್ ತನಿಖೆ ಶುರು ಮಾಡಿದರು. ಗ್ರಾಮದ ಜನತೆಯನ್ನು ವಿಚಾರಿಸಿದರು. ಅಜ್ಜಯ್ಯನಿಗೆ ತನ್ನೋರು ಅಂತ ಯಾರೂ ಇರಲಿಲ್ಲ. ಅಕ್ಕನ ಮಗ ರಂಗಣ್ಣ ಆಸ್ತಿಗಾಗಿ ಅಜ್ಜನನ್ನು ಮಾತಾಡಿಸೋ ನೆಪದಲ್ಲಿ ಆವಾಗವಾಗ ಬರ್ತಿದ್ದ ಅನ್ನೋ ವಿಚಾರ ಬೆಳಕಿಗೆ ಬಂತು. ಅಜ್ಜಯ್ಯ ಸಾಯುವ ದಿನ ಕೆಂಪು ಬಣ್ಣದ ಕಾರು ಹಳ್ಳಿಯ ರಸ್ತೆಯಲ್ಲಿ ವೇಗವಾಗಿ ಹೋಗಿದ್ದನ್ನು ನೋಡಿದ್ದೇವೆ ಎಂದರು ಜನ. ಮಂಜುನಾಥ್ ತಾತನ ಕೋಣೆಯಲ್ಲಿ ಪತ್ತೆ ಕಾರ್ಯ ಶುರು ಮಾಡಿದಾಗ ಅಜ್ಜಯ್ಯನ ಕೋಣೆ ಕಿಟಕಿ ಬಳಿ ಗ್ರೀಸ್ ತುಣುಕು ಸಿಕ್ಕಿತು. ಮಂಜುನಾಥ್ ತನಿಖೆ ಶುರು ಮಾಡಿದರು. ಮೊದಲಿಗೆ ರಂಗಣ್ಣನನ್ನು ವಿಚಾರಿಸಿದಾಗ, ನಾನು ಬಂದಿದ್ದು ನಿಜ, ಆದರೆ ಕಾರಿನಲ್ಲಿ ನಾನು ಹೊರಗಡೆ ಹೋಗಿಲ್ಲ. ತಾತನ ಜೊತೆ ಮಲಗಿದ್ದೆ. ನೀರು ಕೇಳಿದ್ರು, ಕೊಟ್ಟೆ. ಮತ್ತು ಏಜ್ ಬೇರೆ ಆಗಿತ್ತಲ್ಲ, ತಾತ ಮಾತಾಡಲಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಎಲ್ಲರನ್ನೂ ಕರೆದೆ. ಮಂಜು ರಂಗಣ್ಣನನ್ನು, ನಿನಗೆ ಈ ಊರಲ್ಲಿ ಫ್ರೆಂಡ್ಸ್ ಅಂತ ಯಾರಾದರೂ ಇದ್ದಾರಾ ಅಂದಾಗ, ಕೆರೆ ಬಳಿ ಶ್ಯಾಮ್ ನನ್ನ ಗೆಳೆಯ ಗ್ಯಾರೇಜ್ ಇಟ್ಕೊಂಡಿದ್ದಾನೆ. ಹೇಳಿದ ಕೂಡಲೇ ಮಂಜುನಾಥನಿಗೆ ಅನುಮಾನ ಜಾಸ್ತಿ ಆಯಿತು. ಕೂತು ಯೋಚಿಸಲು ಶುರು ಮಾಡಿದ. ನಾಗರ ಹಾವಿನ ಚಿತ್ರವಿರೋ ಪೆಟ್ಟಿಗೆಯಲ್ಲಿ ಯಾವ ಪೌರಾಣಿಕ ಕತೆ ಅಡಗಿರಬಹುದು? ರಂಗಣ್ಣ ಚಿನ್ನ ಒಡವೆ ಆಸೆಗೆ ಶ್ಯಾಮ್ ಜೊತೆ ಸೇರಿ ಅಜ್ಜನನ್ನು ಕೊಂದು ಪೆಟ್ಟಿಗೆ ಏನಾದರೂ ಎತ್ತಿರ್ಬೋದಾ? ಕೆಂಪು ಕಾರಲ್ಲಿ ಹೋದೋರು ಯಾರು? ಅಜ್ಜಯ್ಯನ ಸ್ವಂತ ಅಕ್ಕನ ಮಗನಿಗೂ ಕೊಡದೇ ಇದ್ದ ಆ ಪೆಟ್ಟಿಗೆಯಲ್ಲಿ ಅಂಥದ್ದೇನಿತ್ತು? ಕಡೆಯದಾಗಿ ಮಂಜುನಾಥನಿಗೆ ಶ್ಯಾಮ್ ಮತ್ತು ರಂಗಣ್ಣನನ್ನು ಪೊಲೀಸ್ ಭಾಷೆಯಲ್ಲಿ ಬೈದು ತನಿಖೆ ಶುರು ಮಾಡುವುದೊಂದೇ ದಾರಿ ಅಂದುಕೊಂಡು, ಅಜ್ಜಯ್ಯ ನನ್ನ ತಾಯಿ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದ. ಆಸ್ತಿನೆಲ್ಲ ನನಗೇ ಬರೀತೀನಿ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಗೆ ದಾನ ಮಾಡಿದ್ದಾನೆ. ಆ ಸೇಡು ತೀರಿಸ್ಕೊಳ್ಳೋಕ್ಕೆ ಅವಕಾಶ ಕಾಯ್ತಿದ್ದೆ ಅಂದ ಶ್ಯಾಮ್. ಅದೇ ಟೈಮ್ಗೆ ರಂಗಣ್ಣನೂ ಕೈ ಜೋಡಿಸ್ದ. ಇಬ್ಬರೂ ಸೇರಿ ಕೊಂದುಬಿಟ್ಟು ಡೌಟ್ ಬರಬಾರ್ದು ಅಂತ ರಂಗಣ್ಣನ ಅಲ್ಲೇ ಬಿಟ್ಟು ಪೆಟ್ಟಿಗೆ ತಗೊಂಡು ನಾನು ಕಾರ್ ತಗೊಂಡು ಬಂದೆ. ಸತ್ಯ ಹೇಳ್ದ. ಪೆಟ್ಟಿಗೆಯಲ್ಲಿ ಏನೂ ಇಲ್ಲ ಸರ್, ಬರೀ ತಾಳೆಗರಿ ಇದ್ದಾವೆ ಅಂತ ಮೂಲೆಯಲ್ಲಿದ್ದ ಪೆಟ್ಟಿಗೆ ತೋರಿಸ್ದ. ಅದನ್ನು ಗ್ರಾಮಸ್ಥರಿಗೆ ವರ್ಗಾಯಿಸಿ ಅಪರಾಧಿಗಳನ್ನು ಜೈಲಿಗೆ ಕಳುಹಿಸಿ ಪುರಾತನ ಆಯುರ್ವೇದದ ಕೈಪಿಡಿ ಕಾಪಾಡಿ ನೂರಾರು ಜನಕ್ಕೆ ಪ್ರಕೃತಿ ಚಿಕಿತ್ಸೆಯ ಆ ತಾಳೆಗರಿ ಗ್ರಂಥ ಕಾಪಾಡಿದ ಮಂಜುನಾಥನನ್ನು ಜನ ಖುಷಿಯಾಗಿ ಧನ್ಯವಾದ ಹೇಳಿದರು.